ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೇನೇ ಇರ್ಬೋದು, ಆದರೆ ನೀವಿಲ್ಲ ಅಂದರೆ ಗರ್ಭಗುಡಿಲಿ ದೇವರೇ ಇಲ್ದಂಗೆ ಶಿವಣ್ಣ. ದೊಡ್ಡ ಮಾತೆಲ್ಲ ಯಾಕೆ ನೋಡಿ, ಒಳ್ಳೇದು ಮಾಡೋದಕ್ಕೆ ಪದವಿನೇ ಬೇಕು ಅಂತೇನೂ ಇಲ್ಲ, ಒಳ್ಳೆ ಮನಸ್ಸಿರಬೇಕು. ಊರಿಗೆ ನನ್ನ ಅವಶ್ಯಕತೆ ಇದ್ದಾಗ ಖಂಡಿತ ನಾನು ಊರಿಗೋಸ್ಕರ ನಿಲ್ತೀನಿ. ಆದರೆ ಅದಕ್ಕೋಸ್ಕರ ಎಲೆಕ್ಷನ್ಗೆ ನಿಲ್ಲು ಅಂತ ನನ್ನನ್ನು ಬಲವಂತ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮಾವ, ಯಾಕೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವು ನ್ಯಾಯಕ್ಕೋಸ್ಕರ ಪ್ರಾಣನೇ ಪಣಕ್ಕಿಟ್ಟು ನಿಲ್ತೀರಾ, ಅಂಥದ್ರಲ್ಲಿ ನ್ಯಾಯಸ್ಥಾನಕ್ಕೋಸ್ಕರ ಎಲೆಕ್ಷನ್ ನಿಲ್ಲಲ್ವಾ? ಜ್ಯೋತಿ, ನೀನ್ ಹೇಳಮ್ಮ, ಶಿವಣ್ಣ ಎಲೆಕ್ಷನ್ ನಿಲ್ಲಿಲ್ಲ ಅಂದ್ರೆ ದೊಡ್ಡ ತಪ್ಪಾಗೋಯ್ತದೆ. ತಪ್ಪ? ಹ್ಞೂ. ಯಾಕೆ? ಅಂಥದ್ದೇನಾಗುತ್ತೆ? ಇವತ್ತು ಬೆಳಗ್ಗೆ ಆ ನಂಜಪ್ಪ ಪಂಚಾಯತಿ ಆಫೀಸಿಗೆ ಬಂದಿದ್ದ. ಈ ಸಲನೂ ನಮ್ ಶಿವಣ್ಣನೇ ಎಲೆಕ್ಷನ್ ಅಲ್ಲಿ ಗೆಲ್ಲೋದು. ಹೌದು, ಮತ್ತೆ ಅವ್ರ ಎದುರುಗಡೆ ನಿಲ್ಲೋರು ಯಾರಿದ್ದಾರೆ? ನಾನಿದ್ದೀನಿ. ಏನ? ನೀನಾ? ನಾನಂದ್ರ ನಾನಲ್ಲ, ನನ್ನ ಮಗ ಇಂದ್ರ. ಯೋ ನಂಜಪ್ಪ, ಏನ್ ತಮಾಷೆ ಮಾಡ್ತಿದ್ಯಾ? ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನ ನೀವು ತಮಾಷೆಗೆ ತಗೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಂಜಪ್ಪ, ನಿನಗೂ ನಿನ್ ಮಗನಿಗೂ ಏನ್ ಯೋಗ್ಯತೆ ಐತೆ ಅಂತ